2 ವರ್ಷದ ಈ ಅವಧಿಯಲ್ಲಿ ನೀವೇನೋ ಒಂದು ಅಂದ್ಕೊಂಡಿರ್ತೀರಿ, ನನಗೆ ಈ ಇಲಾಖೆ ಸಿಕ್ಕಿದಾಗ ಈ ಮಾರ್ಪಾಡುಗಳನ್ನು ಮಾಡಲೇಬೇಕು ಅಂತ ಹೇಳಿ, ಅದೆಲ್ಲವೂ ಕೂಡ ಆಗಿದೆಯಾ? ಇನ್ನೂ ಸುಧಾರಣೆ ತರಬೇಕು ಅಂದರೆ ಇವೆಲ್ಲ ಬದಲಾಗಬೇಕು, ಯಾವುದೆಲ್ಲ ಪ್ಲ್ಯಾನ್ಸ್? ಬಹುತೇಕ ಮಾಡ್ತಾ ಇದ್ದೀವಿ. ಈ ಕೃಷಿ ಇಲಾಖೆ ಇದೆಯಲ್ಲ, ಇದರಲ್ಲಿ ಎಷ್ಟು ಮಾಡಿದ್ರೂ ಕಡಿಮೆನೇ. ಹೌದು. ಮತ್ತು 70ರಿಂದ 80% ಕೃಷಿ ಅವಲಂಬಿತ ಇರತಕ್ಕಂಥ ಈ ರಾಷ್ಟ್ರದಲ್ಲಿ ಈ ಕೃಷಿನ ಹೆಚ್ಚು ಗಮನವನ್ನು ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳು ಇಡೀ ರಾಷ್ಟ್ರದಲ್ಲಿ ಹರಿಸಿದ್ರೆ ಆರ್ಥಿಕ ಬೆಳವಣಿಗೆ ತನ್ನಷ್ಟು ತಾನೇ ರಾಷ್ಟ್ರ ಮಟ್ಟದಲ್ಲಿ ನಾವು ಮೇಲೆ ಬರಲಿಕ್ಕೆ ಅನುಕೂಲ ಆಗುತ್ತೆ. ಈ ಉದ್ಯೋಗ ಸಮಸ್ಯೆ ಇರ್ಬೋದು, ಈ PPL ಇಂದ ಹೊರಗಡೆ ಬರ್ತಕ್ಕಂಥದ್ದು ಇರ್ಬೋದು, ಅದನ್ನು ನಾವು ಸೌಲಭ್ಯ ಕೊಟ್ಟು ಮಾಡಲಿಕ್ಕಾಗಲ್ಲ. ಏನೇ ಸೌಲಭ್ಯ ಕೊಟ್ಟರು ಅವತ್ತಿಗವತ್ತೇ ಅದರಲ್ಲಿ. ಪ್ರತಿಯೊಬ್ಬನೂ ವೈಯಕ್ತಿಕವಾಗಿ ಆರ್ಥಿಕವಾಗಿ ಬೆಳವಣಿಗೆ ಆದಾಗ ಮಾತ್ರ ಇದೆಲ್ಲರಿಂದ ಹೊರಗಡೆ ಬರಲಿಕ್ಕೆ. ಈಗ ನೀವು ಒಂದಷ್ಟು ಅಪಾಯಿಂಟ್ಮೆಂಟ್ ಜಾಸ್ತಿ ಮಾಡಿದ್ರೆ ಮಾಡೋಕ್ಕಾಗಲ್ಲ. ಏನು ನಾವು ಕಾರ್ಯಕ್ರಮವನ್ನು ರೂಪಿಸಿದ್ರೂ ಈ ರಾಷ್ಟ್ರದಲ್ಲಿ ಕೃಷಿ ಪ್ರಧಾನವಾದಂಥ ರಾಷ್ಟ್ರ, ಕೃಷಿಕರು ಜಾಸ್ತಿ ಇರ್ತಕ್ಕಂಥ ರಾಷ್ಟ್ರ. ಇದರಲ್ಲಿ ಮುಂದೇನಾದ್ರು ನಾವು ಸಕ್ಸಸ್ಫುಲ್ಲಾಗಿ ಪ್ರತಿಯೊಬ್ಬರ ಕುಟುಂಬ PPLಯಿಂದ ಹೊರಗಡೆ ಬರಬೇಕು, ಆರ್ಥಿಕವಾಗಿ ಸ್ವಾವಲಂಬನೆ ಆಗಬೇಕು ಅಂತ ಅಂದರೆ ವೈಯಕ್ತಿಕವಾಗಿ ಅವ್ರಿಗೊಂದಷ್ಟು ಉದ್ಯೋಗವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಒಂದಾದರೆ, ಅದು ಮಹಿಳೆ ಗುಂಪಿರ್ಬೋದು, ಪುರುಷರಿರ್ಬೋದು, ಯುವಕರಿರ್ಬೋದು, ಅವ್ರಿಗೆ ಮತ್ತೊಂದು ಕೃಷಿನಲ್ಲಿ ನಾವು ಹೆಚ್ಚು ಅವ್ರಿಗೆ ಲಾಭದಾಯಕವಾಗಿ ಮಾಡ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸ್ಬೇಕು. ಆವಾಗ ನಾವು ಇದೆಲ್ಲ ಸಕ್ಸಸ್ಫುಲ್ ಆಗುತ್ತೆ. ಅದು ಇಡೀ ರಾಷ್ಟ್ರ ವ್ಯಾಪ್ತಿ ಚರ್ಚೆ ಆಗಬೇಕು ಮತ್ತು ಕೇಂದ್ರ ಸರ್ಕಾರ ಈ ಕಡೆ ಹೆಚ್ಚು ಗಮನ ಹರಿಸ್ಬೇಕು. ಮತ್ತು ಯಾವುದೋ ಒಂದು ರಾಜ್ಯ ಅದನ್ನು ಹೆಚ್ಚು ಗಮನ ಹರಿಸೋದ್ರಿಂದ ಈ ವಲಯಕ್ಕೆ ಎಷ್ಟು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನಮ್ಮ ರಾಜ್ಯದಲ್ಲಿ ನಮ್ಮ ಸಿದ್ದರಾಮಯ್ಯನವ್ರು ಇರ್ಬೋದು, DK ಶಿವಕುಮಾರ್ ಇರ್ಬೋದು, ನಾನು ಕೃಷಿ ಜವಾಬ್ದಾರಿ ತಗೊಂಡ ಮೇಲೆ ಸಾಕಷ್ಟು ಬದಲಾವಣೆ ತಂದಿದ್ದೀವಿ. ಆ ಬದಲಾವಣೆ ನನಗೆ ಸಮಾಧಾನ ತಂದಿದೆ. ಪೂರ್ಣ ಪ್ರಮಾಣದಲ್ಲಿ ನಾನು ತೃಪ್ತಿಯಾಗಿದ್ದೀನಿ ಅಂತ ಹೇಳಕ್ಕೆ ಹೋಗಲ್ಲ. ನಾವು ಒಂದಷ್ಟು ಈ ಮಣ್ಣಿನ ಆರೋಗ್ಯವನ್ನು ಟೆಸ್ಟ್ ಮಾಡಿ ಅವರಿಗೆ ಸರಿಯಾದ ಮಾಹಿತಿ ಕೊಡ್ತಕ್ಕಂಥದ್ರಲ್ಲಿ ನಾವು ಹೆಚ್ಚು ಗಮನ ಹರಿಸಿದ್ದೀವಿ. ಟೈಮ್ ಟು ಟೈಮ್ ಯಾವ ಬೆಳೆ ಬೆಳಿಬೇಕು, ನಿರಂತರವಾಗಿ ಬೆಳೆ ಹಾಕೋರಿಗೆ ಆಲ್ಟರ್ನೇಟ್ಗೆ ಹೋಗಬೇಕು, ಮತ್ತು ನೀರನ್ನು ಎಷ್ಟು ಉಪಯೋಗಿಸ್ಕೋಬೇಕು, ಮತ್ತು ಈ ನೀರಿನ ಕೊರತೆಯಿಂದ ನಮಗೆ ಇಳುವರಿ ಕಡಿಮೆ ಆಗಲ್ಲ, ನೀರನ್ನು ಹೆಚ್ಚಾಗೋದ್ರಿಂದ ಇಳುವರಿ ಜಾಸ್ತಿ ಆಗಲ್ಲ. ಮಿತ ಬಳಕೆ ಅಂದರೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಉಪಯೋಗಿಸಿದ್ರೆ ಅದ್ರ ಇದಾಗುತ್ತೆ ಅಂತ. ಮತ್ತು ಫರ್ಟಿಲೈಸರ್ಸ್, ಈ ರಾಸಾಯನಿಕ ಗೊಬ್ಬರವನ್ನು ಕಡಿಮೆ ಮಾಡುವಂಥ ಒಂದು ಪ್ರಯತ್ನದಲ್ಲಿ ಇಡೀ ರಾಷ್ಟ್ರ ಚರ್ಚೆಯಲ್ಲಿದೆ. ಕೃಷಿ ತಜ್ಞರು ಸುಭಾಷ್ ಬಾಳೆಕರು ಇಡೀ ರಾಷ್ಟ್ರ ವ್ಯಾಪ್ತಿ ಓಡಾಡ್ತಾ ಇದ್ದಾರೆ ಅದರಲ್ಲ. ಸಾವಯವ ಗೊಬ್ಬರವನ್ನು ಹೆಚ್ಚು ಉಪಯೋಗಿಸ್ಕೋಬೇಕು. ಅದರಿಂದ ಬೆಳೆ ಮೇಲೆ ಹಾನಿ ಆಗೋದು ಮತ್ತು ಇಳುವರಿ ಜಾಸ್ತಿ ಆಗೋದು ಕಡಿಮೆ ಆಗೋದಕ್ಕಿಂತ ಆರೋಗ್ಯ, ಅದನ್ನು ಉಪಯೋಗಿಸ್ತಕ್ಕಂಥ ಜನರ ಆರೋಗ್ಯ ಹಾಳಾಗುತ್ತೆ. ಮತ್ತು ಯಾವ ಕಾರಣಕ್ಕೂ ಸಹ ಅದರಿಂದ ನಾವು ಬೆಳೆ ಹೆಚ್ಚು ಇಳುವರಿ ಬರುತ್ತೆ ಅನ್ನೋ ಒಂದು ಜನರ ಕಲ್ಪನೆ ಇದೆಯಲ್ಲ, ಅದು ಸುಳ್ಳು. ಈ ಥರದ ಹಲವಾರು ವಿಚಾರಗಳನ್ನ ನಾವು ತಂದಿದ್ದೀವಿ. ಈ ಕೃಷಿ ಹೊಂಡ ಮೊದಲು 100 ತಾಲೂಕಿತ್ತು. ಇವತ್ತು ಎಲ್ಲ ಇಡೀ ರಾಜ್ಯದ ಎಲ್ಲ ತಾಲೂಕನ್ನ ಈ ಕೃಷಿ ಭಾಗ್ಯದ ವ್ಯಾಪ್ತಿಯಲ್ಲಿ ತಂದು ಕೃಷಿ ಹೊಂಡ ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಭಾಳ ಮುಖ್ಯವಾಗಿ ನಮ್ಮ ಈ ಕೆಲವು ಟೆಕ್ನಾಲಜಿನ ನಾವು ಇಂಟ್ರೊಡ್ಯೂಸ್ ಮಾಡಿ, ಈಗ ESOP ಅಂತ ಹೇಳಿ ರೋಗಗಳನ್ನ ನಾವು ಒಂದು ಆ್ಯಪ್ ಇಂಟ್ರೊಡ್ಯೂಸ್ ಮಾಡಿ, ಒಂದು ಆ ಗಿಡದ ಹತ್ರ ಒಂದು ಫೋಟೋ ತೆಗೆದ್ರೆ ಅದು ತಕ್ಷಣ ಆ ಓನರ್ಗೆ, ಮಾಲೀಕರಿಗೆ ಏನು ಪ್ರಾಬ್ಲಮ್ಮು, ಏನು ಮೆಡಿಷನ್ ಹಾಕಬೇಕು ಅಂತೇಳಿ ಮೆಸೇಜ್ ಹೋಗುತ್ತೆ. ಈ ಥರದನ್ನು ನಾವು ತಂದಿದ್ದೀವಿ. ಮತ್ತು ನಮ್ಮ ಲ್ಯಾಬ್ರೇಟ್ರಿಗಳೆಲ್ಲ ಭಾಳ ವರ್ಷದ ಹಳೆಯ ಲ್ಯಾಬ್ರೇಟ್ರಿಗಳು ಎಲ್ಲವೂ ಹಾಳಾಗಿದ್ದವು. ಆ ಲ್ಯಾಬ್ರೇಟ್ರಿಗಳೆಲ್ಲನೂ
ಸೊ ಉನ್ನತೀಕರಣ ಮಾಡ್ತಕ್ಕಂಥದ್ದಕ್ಕೆ ನಾವು ಹೆಚ್ಚು ಗಮನ ಕೊಟ್ಟಿದ್ದೀವಿ, ಬಜೆಟಲ್ಲಿ ಅಪ್ರೂವ್ ಮಾಡಿದ್ದೀವಿ. ಈ ಕೃಷಿ ಉದ್ಯಮಿನ ಹೆಚ್ಚು ಪ್ರೋತ್ಸಾಹ ಕೊಡ್ತಕ್ಕಂಥದ್ದನ್ನು ಕೆಲಸ ಮಾಡಿ ಉದ್ಯಮಿನ. ಸೊ ಭಾಳ ಜನ ಯುವಕರಿಗೆ ನಾವು ಹೆಚ್ಚು ಕಡಿಮೆ ಒಂದು 6,000 ಜನ ಗುಂಪುಗಳಿಗೆ ಈ ಸಲ ನಮ್ಮಲ್ಲೇ ಇಡೀ ರಾಷ್ಟ್ರದಲ್ಲಿ ಸೊ 15% 60-40 ಅನುಪಾತದಲ್ಲಿ ನಾವು ಮಾಡ್ತಾಯಿದ್ದೀವಿ. 60 ಕೇಂದ್ರ ಸರ್ಕಾರ ಆಯಿತು, 40 ರಾಜ್ಯ ಸರ್ಕಾರ ಆಯಿತು. ಆದರೆ ನಮ್ಮ ರಾಜ್ಯ ಮಾತ್ರ 15% ನಾವು ಜಾಸ್ತಿ ಕೊಟ್ಟು ಅಡಿಷನಲ್ ಆಗಿ ಈಗ ನಾವು 60ಗೆ ಹೋಗಿದ್ದೀವಿ, ಅವ್ರ ಪಾರ್ಟಿಗೆ ಹೋಗಿದ್ದಾರೆ. 9 ಲಕ್ಷ ನಾವು ಕೊಡ್ತೀವಿ, 6 ಲಕ್ಷ ಕೇಂದ್ರ ಸರ್ಕಾರ ಕೊಡುತ್ತೆ. ಇದನ್ನು 206 ಕೋಟಿಯನ್ನು ನಾವು ಬಜೆಟಲ್ಲಿ ಇಟ್ಟಿದ್ದೀವಿ. ಸೊ 6,000 ಈ ಒಂದು ಗುಂಪಿಗೆ ಸೊ ಈ ಥರದ ಒಂದು ಉದ್ಯಮಿಯಾಗಿ ಕನ್ವರ್ಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಯಶಸ್ವಿಯನ್ನು ನಾವು ಕಾಣ್ತಾ ಇದ್ದೀವಿ.